ಸುಟ್ಟೆಯ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಹೊರಟು ಹೋಗೋ ಈ ಮನೆ ಬಿಟ್ಟು. ಮುಟ್ಟಿತು ಗೀತಾ, ಮುಟ್ಟಿತು. ಒಂದು ಅಣ್ಣನಿಗೆ ಚಾಡಿಯಿಂದ ಹೊಡೆದವರಾಗಿದಂತೆ ಇಂದು ಅದೇ ಚಾಡಿ ಬೀಸಿ ನನ್ನ ಮೈ ಚರ್ಮ ಮನೆಯಿಂದವರ ಆಗಿತ್ತು. ಅಣ್ಣ, ನನ್ನ ತಪ್ಪನ್ನು ದೂರದಿಂದಲೇ ಕ್ಷಮಿಸಣ್ಣ, ದೂರದಿಂದಲೇ ಕ್ಷಮಿಸು. ಹುಟ್ಟಿದವನಿಗೆ ದೂರ ಇದೆ, ನಮ್ಮ ಗುರಿಯನ್ನ ನಾವೀಗ ಮುಟ್ಟಿದಂತಾಯ್ತು ಅಲ್ವೇ ಪ್ರಿಯಕರ? ನಿಜಪ್ರಿ, ನಾ ಬೀಸಿದ ಜಾಲಕ್ಕೆ ಬೆಕ್ಕುಗಳು ಸಿಕ್ಕು ದಿಕ್ಕು ತೋಚದೆ ಹಕ್ಕಿಯಂತೆ ಆದವು. ಇರಲಿ, ಇಂಥ ಸಂದ ಮನಸ್ಸು. ಬನ್ನಿ ಹೋಗೋಣ. ತಿಂದು ಹಂದಿಗಟ್ಟಿ ಒಟ್ಟಿ ಬಿಟ್ಟೆ ಕಂಡಾಕ ಒಂದಿಟ್ಟು ಬಸ್ತು ಬಿಟ್ಟು ಹೊರಗಾರ ಬಾರ್ಲಿ ಮಗನ. ಒಂದು ಕೈ ನೋಡೇ ಬಿಡ್ತೀನಿ. ಏನೋ ಹಂಡಗಚ್ಚಾಕಿ ಅಂತ ಮನುಷ್ಯ ಅಂತ ತಿಳ್ಕೊಂಡ್ರಿ. ಒಂದೇ ಒಂದು ಜಿಗದು ಹೊಡಲಾರ್ದ ಕೊಟ್ಟಂದ್ರೆ ಮಗನೇ 3 ದಿನ ಮುಖವೆಲ್ಲ ತಿರುಗಕ್ಕ ಬರ್ಲಿಕ್ಕಿಲ್ಲ. ಪ್ಯಾಸೆಂಜರ್ ನಂಚಿ ಕುಂತು ಟೊಬರು ಮಾಡ್ತೀಯಾ? ನಾ ಸತ್ಯ ರಕ್ತ ಕೊಟ್ಟು ಟಿಕೆಟ್ ಕೇಳಿದ್ರ ಬಾಯಿಗೆ ಬಂದಂಗೈತೇನ. ಒಂದು ಎಳ್ಳ ಟಿಸಿ ಮಾವ ಬಂದ್ರ ದಂಡ ಕಟ್ಟೋರು ಯಾರಲೇ? ಜೋಕುಮಾರ, ಹಳೆ ಜೋಕುಮಾರ. ದುರಂತದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಕಣ್ಮುಚ್ಚಿ ಆ ಶಿವನ ಪಾದವನ್ನ ಸೇರ್ಬಿಟ್ಟೇನಪ್ಪ. ಚಿಕ್ಕಂದಿನಿಂದಲೂ ನಾವಿಬ್ರು ಒಂದೇ ಗೂಡಿನ ಹಕ್ಕಿಗಳಾಗಿ ಬೆಳೆದೆವು. ಆ ಪಾಲನ ನೆನಪನ್ನ ನಾನು ಯಾಕೆ ಮಾಡಲಿ ಅಂತಿಗೆ ಚಿಕ್ಕಂದಿನಲ್ಲಿ ತಾಯಿನ ಕಳ್ಕೊಂಡಿರೋದರಿಗೆ ನೀನೇ ತಾಯಿಯಾಗಿ ಕೈ ತುತ್ತನ್ನ ಉಳಿಸಿ ಬೆಳೆಸಿದೆ. ಅಂತಿಗೆ ನಾನು ಒಂದು ಕ್ಷಣ ನಿನ್ನ ಕಣ್ಣು ಮುಂದೆ ಕಾಣದೇ ಇದ್ರೆ ಕರವನ್ನ ಕಳೆದುಕೊಂಡ ಆ ಕಡೆದಂತೆ ಚಡಪಡಿಸ್ತಾ ಇದ್ದೆ. ಈಗ ನಿನ್ನ ನಗಲಿ ನಾನೇ ಆಗಮ್ಮ ಬದುಕಿರಲಿ. ರಕ್ತ ಸಂಬಂಧ, ಹಾಲಿನ ಸಂಬಂಧ, ಮನಸ್ಸಿನ ಸಂಬಂಧವನ್ನ ಕಳೆದುಕೊಂಡು ನಮ್ಮ ನಗಲಿ ಹೋಗ್ಬಿಟ್ಟೆ. ಅದಕ್ಕೆ ಮಂಜುಳಾ, ದವಾಖಾನೆಯಿಂದ ಈಗ ಬಂದ್ರ? ಹೌದು ಪ್ರಿಯೆ. ಪ್ರಿಯೆ, ಏಕೆ ಕಣ್ಣೀರು ಹಾಕುತ್ತೀರಿ? ಕಣ್ಣೀರು ಹಾಕುವಂತ ಪ್ರಸಂಗ ಬಂದೊದಗಿದಾಗ ಕಣ್ಣೀರು ಹಾಕ್ಲೇಬೇಕಲ್ವೇ ಸ್ವಾಮಿ? ಅಂತ ಅನಾಹುತ ಏನಾದರೂ ಆಗಿದೆಯೇ? ಆಗಿದೆ ಸ್ವಾಮಿ, ಆಗೋದೆಲ್ಲವೂ ಆಗೋಗ್ಬಿಟ್ಟಿದೆ. ನನ್ನ ಅತ್ತೆಗೆ ಸತ್ತು ಇಷ್ಟು ದಿವಸ ಆದ್ರೂ ಅದನ್ನೆಲ್ಲ ನನ್ನ ಮುಂದೆ ಬಿಚ್ಚಿ ಹೇಳಿದೆ.
ಮಾಡಿಕೊಂಡು ಅವಳಿಗೆ ವಿಷಮ ಜ್ವರ ಬಂದಿದ್ದರಿಂದ ನಮ್ಮ ಮದುವೆಗೆ ಬಂದಿಲ್ವ ಅಂತ ಯಾಕೆ ಹೇಳ್ಬಿಟ್ರಿ? ಯಾಕೆ ಈ ರೀತಿ ಅನ್ಯಾಯ ಮಾಡಿದ್ರಿ? ಯಾಕೆ ಈ ರೀತಿ ಅನ್ಯಾಯ ಮಾಡಿದ್ರಿ? ಈಗಲಾದರೂ ಸತ್ತ ಮಗನ ವಿಷಯ ಯಾರು ತಿಳಿಸಿದರು? ನಿಮ್ಮ ಮಾವ ಮನೋಜ್ ತಿಳಿಸಿದ. ಮನುಜ ಈ ಮನೆಗೆ ಬಂದಿರುವನೇ? ಇಲ್ಲ ಸ್ವಾಮಿ, ಬಂದಿಲ್ಲ. ಹಾಗಾದರೆ ಅವನು ಎಲ್ಲೇ ಭೇಟಿಯಾಗಿ ತಿಳಿಸಿದನು? ಎಂದಿನಂತೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಕಸ್ಮಾತ್ ಆಗಿ ದಾರಿಯಲ್ಲಿ ಸಿಕ್ಕದ. ನೋಡವ್ವ, ಯಾವುದೋ ಕಾರಣದಿಂದ ನಿನ್ ಮದ್ವೆಗೆ ಬರೋದಕ್ಕಾಗ್ಲಿಲ್ಲ. ತಾಯಿಲ್ಲದ ತಪ್ಪಲೆ ಆದ ನಿನಗೆ ತವರ ಮನೆಯ ಉಡುಗೊರೆ ಕೊಡೋದಕ್ಕೆ ನಮ್ಮಿಂದ ಆಗ್ಲಿಲ್ಲ. ನಾನು ಬೆಂಗಳೂರಿಂದ ಬರ್ಬೇಕಾದ್ರೆ ಈ ಚಿನ್ನದ ಸರವನ್ನ ತಂದಿದ್ದೇನೆ. ಇದನ್ನೇ ತವರ ಮನೆಯ ಉಡುಗೊರೆ ಅಂತ ತಿಳ್ಕೊ ಅಂತ ನನ್ನ ಕೈಯಲ್ಲಿ ಚಿನ್ನದ ಸರ ಕೊಟ್ಟು ಹೋಗ್ಬೇಕಾದ್ರೆ ಅತ್ತಿಗೆ ಸಾವಿನ ವಿಷಯ ತಿಳಿಸಿ ಹೋದ ಸ್ವಾಮಿ. ನೋಡು ಮಂಜುಳಾ, ಮನುಷ್ಯ ತಿಳಿಸಿದಂತೆ ಮೊದಲಿನ ನನ್ನ ಗಂಡ ಸತ್ತ ತನ್ನ ತಂಗಿ ವಿಷಯ ತಿಳಿಸಿಲ್ಲಂತ ನನ್ನ ಮೇಲೆ ತಪ್ಪು ತಿಳಿದುಕೊಳ್ಳಬೇಡ. ಆ ದಿನ ನಿನಗೆ ಏಕೆ ಸುಳ್ಳು ಹೇಳಿದೆನೆಂಬುದು ನಿನಗೇನು ಗೊತ್ತು? ಡಾಕ್ಟರ್ನಾದ ನನಗೆಲ್ಲ ಗೊತ್ತು. ಏಕೆಂದರೆ ನಿನಗೆ ಮೇಲಿಂದ ಮೇಲೆ BP ಅಟ್ಯಾಕ್ ಆಗುತ್ತಿರುವುದರಿಂದ ಆ ಕಾರಣ ಸತ್ತ ನನ್ನ ತಂಗಿ ವಿಷಯ ಗುಪ್ತವಾಗಿ ಮುಚ್ಚಿಟ್ಕೊಂಡೇ ಬಂದೆ. ಸತ್ಯ, ಈಗಲಾದ್ರೂ ವಿಷಯ ಮುಚ್ಚಿಡದೆ ಸ್ಪಷ್ಟವಾಗಿ ಬಿಚ್ಚಾಡಿದ್ರಲ್ಲ, ಇಷ್ಟೇ ಸಂತೋಷ. ನೋಡು ಮಂಜುಳಾ, ಹಗಲಿ ಹೋದ ತಂಗಿಯನ್ನು ಹಗಲಿರಳು ಸ್ಮರಿಸುತ್ತಾ ದುಃಖ ತಪ್ತಳಾಗಿ ಹಸಿರು ಜಲ ಸುರಿಸುತ್ತಾ ಕುಳಿತುಕೊಳ್ಳಬೇಡ. ಏಕೆಂದರೆ ನಿನಗೆ ಮೇಲಿಂದ ಮೇಲೆ BP ಅಟ್ಯಾಕ್ ಆಗೋದ್ರಿಂದ ಆ ಕಾರಣ ದುಃಖ ದುನುಮಾನಗಳೆಲ್ಲವೂ ಮರೆತು ನಗು ನಗುತ್ತಾ ಬಾಳಬೇಕು. ಬಾಳಿಗೊಂದು ವಂಶ ದೀಪ ಹಚ್ಚಬೇಕು. ನಿಜವಿದೆ ಸ್ವಾಮಿ, ನೀವು ಹೇಳುವ ಮಾತು ನಿಜವಿದೆ. ಆದರೆ ತಾಯಿ ರೂಪದಲ್ಲಿ ತುತ್ತು ಮಾಡಿ ಉಳಿಸಿದ ಆ ನನ್ನ ಅತ್ತಿಗೆಯನ್ನು ಕಳೆದುಕೊಂಡು ಅವಳ ನೆನಪು ಪದೇ ಪದೇ ನನಗೆ ಮರಕಳಿಸ್ತಾ ಇದೆ ಸ್ವಾಮಿ. ಪದೇ ಪದೇ ಮರಕಳಿಸ್ತಾ ಇದೆ. ಹುಚ್ಚಿ, ನದಿ ನೀರಿನ ತೆರೆಗಳಂತೆ ಹರಿದು ತೂರಿ ಬರುವ ನಿಧಾನ ಹೊಂದಿದ ತಂಗಿಯ ನೆನವು ಸೂಲ್ಯವೆಂದು ಭಾವಿಸಿ ಜೀವಕ್ಕೆ ಸಮ್ಮತ ಮಾಡಿತು, ಅಲ್ಲದೆ ಬಿಡಹೊಳ ಭಾವತಿ. ಸ್ವಾಮಿ, ಹಾಲಿನಂತ ಗುಣ, ಧ್ರುವ ನಕ್ಷತ್ರದಂತಹ ಅವಳ ಮನಸ್ಸು, ಬಂಗಾರದ ಬಣ್ಣದ ಗೊಂಬೆಯಂತಿರುವ ಆ ನನ್ನ ಅತ್ತಿಗೆಯನ್ನು ಕಳೆದುಕೊಂಡು ಈ ನರಕದ ಬಾಳ್ವೆಯಲ್ಲಿ ಇದ್ದಾದ್ರೂ ನಾವು ಮಾಡುವುದೇನಿದೆ ಸ್ವಾಮಿ? ಮಾಡುವುದೇನಿದೆ? ಕೋಮಲಾಂಗಿ, ನನ್ನ ಮಾತು ಸ್ವಲ್ಪವಾದರೂ ಕಿವಿಯಲ್ಲಿ ಹಾಕಿಕೋ. ಪುನಃ ನನ್ನ ತಂಗಿಯ ಕಥೆಯತಿಯಲ್ಲಿ ಮಿಂದು ಮಾನಸಿಕ ರೋಗಕ್ಕೆ ತುತ್ತಾಗಿ ಸತ್ತ ಹೋಗಬೇಡ. ಮತ್ತು ಜಾರಿ ಹೋದರೆ ಮುತ್ತು ಹೊಡೆದು ಹೋದರೆ ಹೂಡಿದ ಬಾಲನ ಕೈ ಜಾರಿದರೆ ಅವು ಎಂದೂ ನಮಗೂ ದೊರಕಲಾರದು. ಅದರಂತೆ ಏರೋಗ ತಿಳಿಸಿದ ತಂಗಿ ಮರಳಿ ಧರೆಗೆ ತ್ರೇಕಾಲಕ್ಕೂ ಬರಲಾರಳು. ಸ್ವಾಮಿ, ಈ ಧರೆಯಿಂದ ಮರೆಯಾಗಿ ಹೋದಂತ ಆ ನನ್ನ ಅತ್ತಿಗೆಯ ಸಾವಿನ ದುಃಖ ತಳ್ಳುರಿಯ ಕಾಳುಗಿಚ್ಚಾಗಿ ತಗದಗನೆ ಉಳಿತಾ ಇದೆ ಸ್ವಾಮಿ. ರಕ್ತದ ಕಡ ಕಡ ಕಥಕಥನೆ ಕುದಿತಾ ಇದೆ. ಪ್ರಾಣ ಪಕ್ಷಿ ಕಶಬಿಸಿಯಾಗಿ ದುರಂತವನ್ನು ಬಯಸ್ತಾ ಇದೆ. ಆದ್ರೆ ಮಾಡುವುದೇನಿದೆ? ಎಲ್ಲವೂ ಅಸಹಾಯಕ. ಒಂದು ದೃಷ್ಟಿಯಿಂದ ದೇವರು ತಂಗಿಯನ್ನು ಕರುಣಿಸಿ ಕೊಟ್ಟ, ಇನ್ನೊಂದು ದೃಷ್ಟಿಯಿಂದ ಕಸಿದುಕೊಂಡೇ ಬಿಟ್ಟ. ಒಟ್ಟಿನ ಮೇಲೆ ಸಮಯಕ್ಕನುಸಾರವಾಗಿ ನನ್ನ ತಂಗಿ ತನ್ನ ಸಂತಿಯನ್ನೇ ಮುಗಿಸಿಕೊಂಡು ಹೋಗಿದ್ದಾಳೆ. ನಾವು ಇಂದಿನ ನಾಳೆ ಆದರೂ ನಮ್ಮ ಸಂತಿಯನ್ನೇ ಮುಗಿಸಿಕೊಂಡು ಹೋಗುತ್ತೇವೆ. ಸ್ಥಿರವಲ್ಲದ ಶರೀರ ಅದೆಷ್ಟು ದಿನ ಇರಲಬಾರದು ಮಜಳ. ಇರಲ್ ನಡಿ, ಬಟ್ಟೆ ಹಸಿದೆ ಉಣಬಾರ್ದು ನಡಿ. ಬನ್ನಿ ಹೋಗೋಣ. ಲಂಗು ಲಗಾಮಿಲ್ಲದೆ ಮನರಿಚ್ಚಿಯಂತೆ ಸ್ವೇಚ್ಛಾಚಾರಕ್ಕೆ ಕುಣಿದು ರಂಪು ಮಾಡಿದ ತಪ್ಪಿಗಾಗಿ ತಕ್ಕ ಶಿಕ್ಷೆ ನೀಡಿದೆಯ. ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಮೋಹದ ಮುಸುಕು ಅಂಟಿಸಿ ಸದ್ಗುಣವಂತನಾದ ಹಣ್ಣನಿಗೆ ದ್ರೋಹ ಬಯಸಿದೆಯ. ದೇವ ಜಗದೀಶ್ವರ, ಕೊನೆಗೂ ನಿಜವಾದ ಅಂದನನ್ನಾಗಿ ಮಾಡಿ ನಮ್ಮನೇ ಬರುವಂತೆ
ಹತ್ಯೆ ಮಾಡಿದೀಯಾ? ದುಷ್ಟ ಮನುಜನ ಜೀವನ ಸೆರೆಯಲ್ಲಿ ಬಿರುಗಾಳಿ ಎಬ್ಬಿಸಿ ಅಧೋಪತನಕ್ಕೆ ದೂಡಿದೀಯಾ? ಸೃಜನಶೀಲವಂತನಾದ ಬಡ ರೈತ ಚಂದ್ರನ ಕೆನ್ನಿಗೆ ಹೊಡೆದು ಮನರೋಷ ತಪ್ಪಿಗಾಗಿ ತಕ್ಕ ಪ್ರಾಯಶ್ಚಿತ್ತ ನೀಡಿದೆಯಾ? ಕಂಡ ಅಂದು ನೀ ಶನಿಮನೆಗೆ ಹೋಗೋದನ್ನು ಕಂಡು ಸುಮ್ಮನಾದ ಪಾಪಿಯನ್ನು ಕ್ಷಮಿಸಣ್ಣ. ಮನುಜ ಹೀಗೆ ಕೇಳುತ್ತಿರುವೆಯೋ? ಮೂರ್ತಿ, ಹೌದು ಮಾಮ, ಹೀಗೇಕೆ ಹುತ್ತನಂತೆ ವರ್ತಿಸ್ತಿರುವೆ? ಮಾಡಿದ ಪಾಪದ ಫಲಕ್ಕಾಗಿ ದೇವರ ತಕ್ಕ ಶಿಕ್ಷೆ ಕೊಟ್ಟು ಕಣ್ಣು ಸುಟ್ಟು ಬಿಟ್ಟ ಮೂರ್ತಿ. ಕಣ್ಣು ಅದು ಹೇಗೆ ಸುಟ್ಟೋದು ಮಾಮ? ನಮ್ಮೂರ ಶ್ರೀಮಂತನಾದ ನಂಜುಂಡ ಆಗ ಗೀಸಾದ ಸಂಘ ಫಲವಾಗಿ ಕಣ್ಣು ಓದುವ ಮಾಮ. ಇರಲಿ, ಸಮಯ ಬಂದಾಗ ಅವರನ್ನು ನೋಡಿಕೊಳ್ಳೋಣ. ಈಗ ಬೇಗ ದವಾಖಾನೆಗೆ ಹೋಗೋಣ ನಡಿ. ಏಕೆಂದರೆ ಕಣ್ಣಿನ ಬಾಧ ಗಾಳಿಗೆ ಮತ್ತೆಷ್ಟು ಹೆಚ್ಚಾಗುತ್ತದೆ. ದವಾಖಾನೆಗೆ ಬಂದರೆ ಕಣ್ಣು ನಿಜಕ್ಕೂ ಬರುತ್ತವೆ. ಸಂತೋಷ, ಪರಮ ಸಂತೋಷ. ಕತ್ತಲಲ್ಲಿ ಸಾಗುತ್ತಿದ್ದ ನನಗೆ ಕಣ್ಣು ಕೊಡುವನೇ ನೀನೇ ಭಾಗ್ಯವಂತ, ನೀನೇ ಭಗವಂತ. ಇರಲಿ, ಬನ್ನಿ ಹೋಗೋಣ. ಮಂದಿದು ತಿಂದು 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 ಹಂದಿಗತಿ ಒಟ್ಟಿ ಬಿಟ್ಟೆ ಕೆಟ್ಟೆ ಕಂಡಕ್ಟ್ರ. ಬಸ್ ಬಿಟ್ಟು ಹೊರಗಾರ ಬಾರ್ಲೆ ಮಗನ, ಒಂದು ಕೈ ನೋಡೇ ಬಿಡ್ತೀನಿ. ಇವಾಗ ಏನ ಹಂಡಗಚ್ಚಾಕಿದಂತ ಮನುಷ್ಯ ಅಂತ ತಿಳ್ಕೊಂಡ್ರೆ ಒಂದು ಜಿಗದು ಕೊಡದಾರ್ದ ಕೊಟ್ಟಂದ್ರ ಮಗನೇ 3 ದಿನ ಮುಖವಲ್ಲ ತಿರುಗಕ್ಕ ಬರ್ಲಿಕ್ಕಿಲ್ಲ. ಮನ್ಸಿ ಕುಂತು ಕಬ್ರು ಮಾಡ್ತೀಯಾ? ನಾ ಸತ್ಯ ರೊಕ್ಕ ಕೊಟ್ಟು ಟಿಕೆಟ್ ಕೇಳಿದ್ರ ಪಾಕಿಟ್ದಾಗ ದೊಡ್ಡ ಹಾಕೊಂಡು ಹಂಗ ಹೊಂಟನ ಮಗ. ಟಿಕೆಟ್ ಕೇಳಿದ್ರ ಬಾಯಿ ಬಂದಂಗ ಬೈತೇನ. ಒಂದು ಹೇಳಿ ಟಿ.ಸಿ. ಮಾವ ಬಂದ್ರ ದಂಡ ಕಟ್ಟ ಯಾರಲ್ಲಿ ಜೋಕುಮಾರ, ಹಳೆ ಜೋಕುಮಾರ. ಅಲ್ಲಿ ನೋಡ್ರಿ, ಇವನವನು ಕ್ವಾಣ ಎಮ್ಮಿಗೆ ಯಾನಮ್ಮನ ಗುತ್ತಾಕ್ ಬರಾಕತೈತಿ. ನೀನ್ ಹಂಗ ಹೆಂಗ್ಸಾಗಿ ಗಂಡಸರಿಗೆ ಡಿಕ್ಕಿ ಹೊಡ್ತೀಯಾ? ಓಹೋ ಹೋ ಸೂಸಿ, ಸಾರಿ 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 ಅನ್ನಬೇಕು ಮಾವ. ಚಮಸಲೇ ಚೆಮಿಸಿ ಅನ್ನಬೇಕು. ಯಾಡೋ ನೀನ ಅಂದ್ರ ನಾನೇ ತಿಳ್ಕೊಳ್ಳೋಣ. ಓಹೋ ಮಾವ ಸಾರಿ ಸಾರಿ ಅನ್ನಬೇಕು ಮಾವ. ಕಡ್ಲಿ ಕಾವ ಸಾರಿ ಅಂದ್ರ ಕೆಮ್ಮಿ ಸಂದಂಗ ಮಾವ. ಕೊಡ್ಲಿ ಕಾವ ಇರ್ಲಿ. ಕೊಡ್ಬಿಡು. ಕಂಡಾಪುಟಿ ಬಂದಿದ್ದ. ಇರ ಬಿಡು. ಈಗ ಏನಿ ಬಸ್ನೇ ಬಂದಲ್ಲ, ಆ ಬಸ್ನ ಕಂಡಾಪಟ್ಟಿ ಯಾವಿದ್ದವ? ಅವ ಅಲ್ಲ, ಬ್ಯಾರೆದ ಬಂದಿದ್ದ. ಕತ್ಲ ಏನು ಬಾಳ ಹಾಕಿತ್ನ ಬಿಡು. ಕಂಡಾಪುಟಿ ಕಂಡಾಕ್ಟರ್ ಇದ್ದ. ಅದೇ ಕಂಡಕ್ಟರ್ ಯಾವಿದ್ದ ಅಂದೆ. ಅವ ಅಲ್ಲ, ಬ್ಯಾರೆದ ಬಂದಿದ್ದ. ಯಾರವ? ನಾ ಹೇಳಿಲ್ಲ ಹೆಸರ. ಅವನ್ ತಗೊಂಡು ನೀನ್ ಏನ್ ಮಾಡಾಕಿ? ಏನಿಲ್ಲ, ಅವನು ತಗೊಂಡು ನಾನೇನು ಮಾಡ್ಲಿ? ನಮ್ಮ ಮನೆ ಮಗ್ಲ ಕದಲ್ಲ ಸಿದ್ದಪ್ಪನ ಮಗ, ಅವನು ಕಂಡಾಪಟ್ಟಿ ನಾಯಿಗೇನಂತ. ಅದಕ್ಕ ಆ ಬಸ್ನಾಗ ಏನ್ರಿ ಅವನ ಬಂದಾರೇನಂತ ಕೇಳಿದ್ದೆ. ಅವ ಅಲ್ಲ, ಬ್ಯಾರೆದ ಬಂದಿದ್ದ. ಗದ್ಲ ಏನು ಬಾಳ ಹಾಕಿತ್ನ ಬಿಡು. ಏನ್ ಗಟ್ಲ ಮಾಡ್ದ? ನಿಮ್ಮಂತ ಹರಿಯಾದ ಹೆಣ್ಣು ಹುಡುಗರಿಗೆ ಸೀಟು ಸಿಗದ ಹಂಗ ಕಂಡಕ್ಟರ್ ನಡಿ ಮುಂದಕ್ಕ ಅಂತ ಹಿಂಗ ಮಾಡ್ತಿದ್ದ. ಏಯ್! ಅಲ್ಲ, ಮತ್ತೇನ್ ಮಾಡಿದ ಗೊತ್ತಾ? ಏನ್ದ? ತಗಿರಿ 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 ಅಂದ. ಏನು? ನಿಂದ ಆಧಾರ್ ಕಾರ್ಡ ರೊಕ್ಕ ಮತ್ತೇನಂದ ಗೊತ್ತಾ? ಏನು? ಹಿಡಿದು ಹೊಡೆದಿನೆಲ್ಲ ನೋಡ್ಕೇರಿ, ಹೊಡೆದಿನೆಲ್ಲ ನೋಡ್ಕೇರಿ ಅಂದ. ನಿಮ್ಮವ್ರ ಏನದ?
ಬಸ್ಸಿನಾಗ ಸೀಟು ಮತ್ತೇನಂದ ಗೊತ್ತಾ? ಹಿಡ್ಕೋರಿ 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 ಅಂದ. ಲಾಭ ಹೇಳ್ಕೋಬೇಕು ಇಂತ ಕಂಡಾಪಟ್ಟಿ ಇದ್ರ. ಹೋಗ್ಲಿ ಬಿಡು. ಇವತ್ತು ನಾನು ಈ ಬಂದು ಬಸ್ನ್ಯಾಗ ಯಾವ ಬಂದಿದ್ದ? ಅಲ್ಲ ಇಂತ ಬಗಂತ ಹುಡುಗಿ ಇರ್ಬೇಕಾದ್ರೆ ಬ್ಯಾರೆ ಅದ್ ಯಾವ ಹೆಣ್ಣಿಗೆ ನೀನು ಹುಡುಗ ಅಲ್ಲ ನನಗೆ ಏನ್ ಅನ್ಯಾಯ ಮಾಡೋದು ಇದ್ರು ಮೋಸ ಮಾಡಿದ್ರು ತಪ್ಪಿದೆ ನೀ ದಾರಿ. ನಾನು ಹೇಳಿದ ವಿಷಯನ ಬೇರೆ, ನೀ ತಿಳ್ಕೊಂಡದ್ದ ಬೇರೆ. ಅಂದ್ರ ನೀ ಹುಡುಗಿನ ನೋಡಿಲ್ಲ ಅಂದಂಗ ನನ್ನ ಜನ್ಮದಾಗ ನೋಡ್ಲಾರ್ದ ಹುಡುಗಿ ಆ ಹುಡುಗಿನ ನೋಡಿದೆ, ಈ ಹುಡುಗಿನ ನೋಡಿದೆ. ಎಲ್ಲ ಹುಡುಗಿನ ಬಿಟ್ಟು ಈ ಮೊಸರು ಮಾರ ಹುಡುಗಿನ ನೋಡಿನ ಅಂತೆ. ಹಾಗಾದ್ರೆ ಬೇರೆ ಮೇಲೆ ಆಣಿ ಮಾಡೋದು ಮದ್ವೆ ನನ್ನ ಆಣೆ ನಿನ್ನಾಣೆ ಇದು ಸ್ವಂತ ಮಾಸ್ತರ್ ಮಾಡಿ ಹೇಳ್ತೀನಿ. ಇದೇ ವಾರ ನಿನ್ನ ಮದುವೆ ಮಾಡಿಕೊಂಡು ಒಂದು ಗಂಡು ಮಗ ಹಡ್ದ ಬಿಡೋಣ. ಕಲ್ಯಾಣ ಮಂಟಪಕ್ಕೆ ಮಂಜುಳಾ, ಮಂಜುಳಾ, ಅಲ್ಪಾಹಾರ ತಯಾರು ಮಾಡಿರುವಿಯಾ? ನಾನೀಗ ಅರ್ಜೆಂಟ್ ಡ್ಯೂಟಿಗೆ ಹೋಗಬೇಕಾಗಿದೆ. ತಿಂಡಿ ಎಲ್ಲ ತಯಾರಾಗಿದೆ, ಆದ್ರೆ ಇನ್ನು ಟೀ ಮಾಡೋದು ಬಾಕಿ ಉಳಿದಿದೆ. ಅದಿಷ್ಟು ಏಕೆ ಲೇಟ್ ಮಾಡಿದ್ವಿ? ಅದ್ ಯಾಕೋ ಇನ್ನು 3-4 ದಿವಸದಿಂದ ತುಂಬಾ ಆಲಸ್ಯ ಆಗ್ತಾ ಇದೆ ಕಣ್ರೆ. ನಾನು ಡಾಕ್ಟರ್ ಆಗಿರುವಾಗ ನನಗೇಕೆ ತಿಳಿಸಿಲ್ಲ? ಇದು ಡಾಕ್ಟರಿಂದ ಸರಿಪಡಿಸುವಂತ ರೋಗಲ್ಲ. ಅಂದರೆ ಅಂದ್ರೆ ಅಂದ್ರೆ ನೀವೀಗ ತಂದೆ ಆಗ್ತಾ ಇದೀರ. ಸಂತೋಷ ಎಲ್ಲಿಲ್ಲದ ಸಂತೋಷ. ವಂಶ ಉದ್ಧಾರಕ್ಕಾಗಿ ಬಾಳಕೆ ಕುಡಿಯಲ್ಲಿ ಹೂವಳಿಸಿದ ಶಿವನು. ಹಾ ಮಂಜುಳಾ, ನನ್ನ ಅಂತರಂಗ ಮೃದಂಗ ಆನಂದದಲ್ಲಿ ಕುಣಿತಿರುವಾಗ ಈಗ ನೀನೊಂದು ಪಟ್ಲ ಸಾಡು ಹೇಳಿ ನನ್ನ ಮನ ತಣಿಸು ನೋಡೋಣ. ಹಾಡು ಹೇಳಬೇಕಾ? ಅಯ್ಯೋ ದೇವ್ರೆ, ನನಗೆಲ್ಲ ಬರುತ್ತೆ ಕಣ್ರಿ ಹಾಡು ಪಾಡು. ನನಗೆ ಪಾಡು ಬೇಡ, ಹಾಡು ಬೇಕು. ಹಠ ಮಾಡಲು ನುಡಿಸು ನಿನ್ನ ಪ್ರೇಮಗಾನವನ್ನು. ನಾನು ಹೇಗೆ ಹಾಡಿದ್ದು ಕೇಳಬೇಕು, ಕಿವಿ ಮುಚ್ಕೋಬಾರ್ದು ಮತ್ತೆ. ಜಯ
ಮತ್ತೆ ನೀನು ಮತ್ತಿನೇನು ಅಂದ್ರೆ ಬನ್ರಿ, ಡ್ಯೂಟಿಗೆ ಹೋಗಿ ಲೇಟ್ ಆಗುತ್ತೆ. ನಾನು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತೀನಿ. ನಿನ್ನ ಮನೆಗೆತ್ತ ಮಾದೇವ ನಿನ್ನ ಮುಂದೆ ನಿಂತಿರುವಾಗ ಮತ್ತೇಕೆ ಕಲ್ಲದೇವರಿಗೆ ಕೈ ಮುಗಿಲುವೆ? ಈ ನನ್ನ ಪತಿ ದೇವರಿಗೆ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಆ ಕೈಲಾಸ ಪತಿಗೆ ಹೂವು ಪುಷ್ಪವನ್ನ ಅರ್ಪಿಸಿ ಬರೋದಕ್ಕೆ ಹೋಗ್ತೀನಿ. ಸರಿನಾ? ಹೋಗುವ ಮೊದಲು ಈ ವಟ್ಟಿ ದೇವರಿಗೆ ಸ್ಟಾಕು, ನಂತರ ಬೆಟ್ಟದ ಮೇಲೆ ಇರೋ ದೇವರಿಗೆ ಬೆಟ್ಟಾಗುವಂತೆ. ಸರಿ ಬನ್ನಿ, ಬೇಗ ಟಿಫಿನ್ ಮುಗಿಸ್ಕೊಂಡು ಡ್ಯೂಟಿ ಹೋಗಿರುತ್ತೆ. ಮಂಜುಳ, ಮುಖ್ಯವಾಗಿ ತಿಳಿಸಬೇಕಾದ ವಿಷಯನ್ನೇ ಮರ್ತಿದ್ದೆ. ನಿನ್ನ ಪಡೆದ ಅಣ್ಣನಾದ ಮನುಷ್ಯನ ಕಣ್ಣು ಬಿಂಬ ಸುಟ್ಟೂರ್ದು ಹೋಗಿರು. ಹೌದಾ? ಹಾಗಾದ್ರೆ ಈಗ ಅವನು ಎಲ್ಲಿದ್ದಾನೆ? ನಮ್ಮ ದೌಖಾನೆಯಲ್ಲಿದ್ದಾನೆ. ಇಷ್ಟೆಲ್ಲ ದುರಂತದ ಕಥೆ ಆದ್ರೂ ಅವರ ಅಣ್ಣ ಮನೋಹರ ಬಂದಿಲ್ವೇ? ಅವನು ಕೂಡ ಜೇಲಂಗಳ ಸೇರಿದ್ದಾನೆ, ಒಂದು ಕೊಲೆ ಮಾಡಿದ ಆರೋಪಕ್ಕಾಗಿ. ಈ ವಿಷಯ ಕೂಡ ಮೊದಲೇ ಹೇಳಿದ. ಹೇ ದೇವ, ಮಲ್ಲಿಕಾರ್ಜುನ, ಇದ್ಯಾಕೆ ನನ್ನ ಬಳಗದವರಿಗೆ ಈ ರೀತಿ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡ್ತಾ ಇದೆಯಲ್ಲ? ಒಬ್ಬಳನ್ನ ಪತಿಯ ಪಾದ ಸಿವಿಯಿಂದ ಅಗಲಿಸಿ ಬಲೆಗೆ ಹಾಕಿಸ್ಕೊಟ್ಟೆ, ಮಗದೊಬ್ಬನನ್ನ ಜೈಲಿಗೆ ಸೇರಿಸಿದೆ. ಹೀಗೊಬ್ಬನನ್ನ ಕಣ್ಣಿಲ್ಲದೆ ಕೂಡಲನ್ನಾಗಿ ಮಾಡ್ತಾ ಇದೆಯಾ? ಇನ್ನು ಎಂತೆಂತ ಕಷ್ಟ ಅನುಭವಿಸ್ಬೇಕು ಅವರು ಈ ಭವಿಷ್ಯದಲ್ಲಿ. ಸ್ವಾಮಿ, ಬೇಗ ಉಪಹಾರ ಮುಗಿಸ್ಕೊಂಡು ನಾನು ನಿಮ್ ಜೊತೆ ದವಾಖಾನೆಗೆ ಬರ್ತೀನಿ. ಬನ್ನಿ ಹೋಗೋಣ. ಇಂದ್ರನ ವೈಭವದಂತೆ ಸುಂದರವಾಗಿ ಕಂಗೊಳಿಸುತ್ತಿರುವ ಹಣ್ಣ ತಮ್ಮಂದಿರ ಹಾಲಿನಂತದವನ ನನ್ನ ಸಂಸ್ಕೃತಿ ಪುಟದ ಮೇಲೆ ಹಚ್ಚಾಗಿ ಕುಳಿತಿರುವಾಗ ಕೈ ಒಳಗಾದ್ದು ಹಸಿದ ಒಲಿಯ ಮುಂದೆ ಅರಳಿ ಅಂತಂದು ನಿಂತಿರುತ್ತಾರೆ. ಒಂದೇ ನನ್ನ ಸೇಡೆಂಬ ದಳ್ಳೂರಿ ಬಿರುಗಾಳಿ ಹೊಡೆತಕ್ಕೆ ಸಿಕ್ಕು ಅವರಿವರ ಜೀವನ ಕಡಿಗಲ್ಲು ಬುಡಮೇಲು ಮಾಡಿ ಜಾತ್ರೆಗೆ ಬಂದ ಯಾತ್ರಿಕರಂತೆ ದಿಕ್ಕುಪಾಲು ಮಾಡಿದೆ. ಹೇಗಿದೆ ನೋಡು ಈ ಕ್ರೂರ ನಂಜೊಂಡನ ಜಾಲದ ಜೇರು. ಇದೇ ಸೊಕ್ಕಿನ ಮನೋರ ಶಾಸನವನ್ನು ಅನುಭವಿಸು ಕಾರ್ಯಕ್ರಮ ಖಂಡಕದಲ್ಲಿ ನಿನ್ನ ತಮ್ಮ ಅಂದನಾಗಿ ಭವಬಂಧನದಲ್ಲಿ ಬಿದ್ದು ಒಂದಾಡುತ್ತಿರುವನು. ಒಟ್ಟಿನ ಮೇಲೆ ವಿಶ್ವಮಿತ್ರನಾಗಿ ಕಂಕಣ ಬದ್ಧನಾಗಿ ನಿಮ್ಮೆಲ್ಲರನ್ನ ಮನೆಯಿಂದ ಹೊರ ಹಾಕಿದೆ. ಮಾಡಿದನೆಂದು ನಿಟ್ಟುಸಿರ ಹಾಕದಿರ ಮದ ಅಂದರಿ ರಾವಣ ಸೀತೆಯನ್ನು ಅಪಹರಿಸಿ ಕೆಟ್ಟರೆ ದುಶ್ವಾಸನು ದ್ರೌಪದಿ ಸೀರಿ ಸೆಳೆದ ಕೆಟ್ಟ. ಮಲ್ಲಪ್ಪ ಶೆಟ್ಟಿ ಪಿತ್ತೂರಿಯನ್ನು ಊದಿ ಕಿತ್ತೂರು ಸಂಸ್ಥಾನವನ್ನು ಕೆಡಿಸಿ ಕೆಟ್ಟ. ನಾಟರಾಮ ಗೂಡ್ಸೆ ಗಾಂಧಿಗೆ ಗುಂಡಿಕ್ಕಿ ಕೆಟ್ಟ. ಇತಿಹಾಸ ಪಟದಲ್ಲಿ ಸ್ಫೋಟಗೊಂಡವರನ್ನು ಗುಣಿಸಿ ನೋಡಿದರೆ ನಾನು ಮಾಡಿದ ಕೀಳ ಕೃತಿ ಅಲ್ಪ, ಅತಿ ಅಲ್ಪ. ದೊಡ್ಡದೇನೋ ಅಲ್ಲ, ನಾನೇ 1000 ಪಾಲು ಮೇಲಲ್ಲವ. ಹಾಯಿತೆ ವಿಧಿಯೇ, ಸುಳ್ಳಿನ ಆರೋಪ ಹೋರಿಸಿ ಸರಮನೆಗೆ ನೂಕಿದ ನಿನ್ನ ನಾಟಕ ಈಗಲ್ಲಾದರೂ ಪರಿಸಮಾಪ್ತಗೊಂಡಿದೆ. ಮಿತ್ತವನ್ನು ದೂಡಿ ಸತ್ಯವನ್ನು ಕೈ ಮಾಡಿ ಕರೆದವರ ಬಾಯಿಗೆ ಬೀಗ ಹಾಕಿ ನಿರ್ಜೀವ ಕಲ್ಲಿನಂತೆ ಮಾಡಿದೆಯಾ? ಇದೇ ಸತ್ಯಕ್ಕಾಗಿ ಹೋರಾಡದ ಸತ್ಯ ಹರಿಶ್ಚಂದ್ರನ್ನು ಸುಡುಗಾಡು ಕಾಯಲಚ್ಚಿದೆ. ಸತ್ಯ ಸಂಧಾರದ ವೀರ ವಿಕ್ರಮರಾಜನನ್ನು ಕೈ ಕಾಲು ಕಡಿಸಿ ಕಡೆಗೆ ಗಾಳಿಗೆ ಮನೆಯಲ್ಲಿ ಗಾಢ ಹೊಡೆಲಚ್ಚಿದೆ.
ಮತ್ತು ಶ್ರೀರಾಮಚಂದ್ರನನ್ನು 14 ವರ್ಷ ವನವಾಸಗಳು ಕಾಡಿಗೆ ಕಳಿಸಿದೆ. ಅಂದ ಮೇಲೆ ನಮ್ಮಂತ ಪಾವನಗಳಿಗೆ ಕಾಟದ ಕೊಟ್ಟು ಕಷ್ಟಕ್ಕೆ ಗುರಿ ಮಾಡುವುದು ನಿನಗೇನು ಹೊಸದಲ್ಲ. ನಾನೀಗೇನು ಮಾಡಲು ನಿನ್ನ ನಗಲದ ಗಜದಂತೆ ನಾನು ಆಗಿರುವೆ. ಮೊದಲು ಮನೆಗೆ ಹೋಗಿ ನನ್ನ ತಮ್ಮನ ಮುಖ ಕಂಡ ಮೇಲೆ ಮುಂದಿನ ವಿಚಾರ. ಯಾರು ಮನೋಹರ ಹಿಂಗ್ಯಾಕಾಗಿರಿ? ಯಾರು ಗ್ಯಾರಂಟಿ? ನನ್ನ ತಮ್ಮನ ಸಮಾಚಾರ ಏನು ಗೊತ್ತಿದೆಯೇ? ನಿಮ್ ತಮ್ಮನ ಸಮಾಚಾರ ಏನ್ ಕೇಳ್ತೀರಿ? ಗ್ರಾಚಾರ ಕೋತಿ 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 ಆದಂಗ ಏನ ಅಂದ್ರದಕ್ಕೇನ್ರಿ? ನಂಜುಂಡ ಗೀತಾ ಇಬ್ಬರು ಕುಡ್ಕೊಂಡು ನಿಮ್ ತಮ್ಮನ ಕಣ್ಣ ಕ್ಯಾಶಿಡ್ ಹಾಕಿ ನಿಮ್ ತಮ್ಮನ ಕಣ್ಣು ಕಳೆದ ಮನೆ ಬಿಟ್ಟು ಹೊರಗಾಕಿರಂತ. ಆಗ ನಿಮ್ ತಮ್ಮ ಬೀದಿ ಪಾಲಾದಂತ. ಮುಂದೆ ನಿಮ್ಮ ಅಳಿಯ ಡಾಕ್ಟರ್ ಮೂರ್ತಿ ಅವ್ರು ಬಂದು ತಮ್ಮ ದವಾಖಾನೆ ಕರ್ಕೊಂಡು ಹೋಗ್ರಂತ. ಒಂದ್ ಅಳತಿ ಊರಾಗ ಗುಜು 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 ಮಾತಾಡಕತ್ತಾರ. ನೀವಿತ್ತು ಮಾಡಬೇಕೆಂದು ತಿಳಿದೆ ನನ್ನ ಸ್ನೇಹ ಬೆಳೆಸಿರ ಆ ತಾಯಿ ಗಂಡರೇ, ಆ ಬಟ್ಟ ಬಾಳು ನಿಮಗೆ ತಪ್ಪದು ಹೋಗಲಾರು ಚಾಂಡಾಲರೇ. ಮೊದಲು ಹೋಗಿ ನಿಮ್ ತಮ್ಮನ ಮಕ ನೋಡ್ರಿ, ಆಮೇಲೆ ನಿಮಗೆ ಹೆಂಗ ಮನ್ಸಿಗೆ ಬರ್ತಂಗ ಮಾಡ್ರಿ. ನಾನೇನ್ ಬರ್ತಂದ್ರಿ. ಮೊದಲು ನನ್ನ ತಮ್ಮನ ಮುಖ ಕಂಡ ಮೇಲೆ ಮುಂದಿನ ವಿಚಾರ. ಅಣ್ಣ ಎದ್ದಿರಣ್ಣ, ನಿನ್ಗಾಗಿ ಊಟ ತಂದಿದ್ದೇನೆ, ಮತ್ತೆ ಊಟ ಮಾಡಿ. ನನಗೆ ಮಂಜೋಳ ಮತ್ತೇಕೆ ಊಟ ತೆಗೆದುಕೊಂಡು ಬಂದಿಯಮ್ಮ? ತುಂಬ ಬಸಿರಿಯಾದ ನೀನು ಈಗ ಚಿಕ್ಕ ಮಕ್ಕಳಂತೆ ಅಲಿಯುತ್ತಿದೆಯಲ್ಲ, ನನಗಾಗಿ ಅದೆಷ್ಟು ಕಷ್ಟಪಡ್ತೀನಿ ಅಮ್ಮ. ಕಷ್ಟ ಆದ್ರೂ ಪರವಾಗಿಲ್ಲ ಅಣ್ಣ. ಇನ್ನು ನನ್ನ ಅಣ್ಣನ ಕಣ್ಣು ಬೇಗ ಬರಲಿ ಅಂತ ಆ ದೇವ್ರ ಹತ್ರ ಬಿಡ್ಕೋತೀನಿ. ಮೊದಲು ಊಟ ಮಾಡು ತಂಗಿ. ತುತ್ತು ಮಾಡಿ ಉಣಿಸ್ ತಂಗಿ ಮಂಜೋಳ, ನೀನು ಬೇಡಿಕೊಂಡಂತೆ ದೇವರು ನನ್ನ ಕಣ್ಣು ತಂದಿರೋನಮ್ಮ. ಈಗ ನನ್ನ ಕಣ್ಣಿಗೆ ಮಾಡಿದ ಬ್ಯಾಂಡೇಜ್ ಬಿಡ್ತಾರಂತೆ ಮುಂಜಾನೆ ಡಾಕ್ಟರ್ ಹೇಳಿದರು. ಮಂಜೋಳ, ತುತ್ತು ಮಾಡಿ ಉಳಿಸುವ ನೀನು ಎತ್ತ ತಾಯಿಗಿಂತಲೂ ಮೇಲು ಅಲ್ಲದೆ ಅಂದ ಸೇವೆಗೈದ ನೀನು ನಿಜಕ್ಕೂ ಪುನಿತಳು ದೇವದೂತಳು. ತಮ್ಮ ಮನುಷ್ಯ ಯಾರು ತಮ್ಮ ಎಂದು ಕರೆದವರು? ನಾನಪ್ಪ ನಿನ್ನ ಮನೋಹರ. ಅಣ್ಣ, ನಾ ಗೈದು ತಪ್ಪನ್ನು ಮನ್ನಿಸು, ಪುನೀತಗೊಳಿಸಿ ಪಾಪಿಯನ್ನು. ತಮ್ಮ ತಪ್ಪು ನೀ ಮಾಡಿಲ್ಲ ತಮ್ಮ. ತಪ್ಪು ಮಾಡಿದ ಪಾರಬಲ್ಲೇ ಬೇರೆ. ಯಾರು? ಮನೋಹರ ಮಾಮ? ಹೌದು ಮೂರ್ತಿ. ಮಾಮ, ನಿಮ್ಮ ಹಳೆಯ ಮಹಾಪರಾಧವನ್ನು ಮನಿಸು. ಅಂದು ಸೆರೆ ಸುಳಿಗಳಿಗೆ ಸಿಕ್ಕ ನನಗೆ ನನ್ನ ತಂಗಿ ಸಾವಿಗೆ ನೀನೇ ಮೂಲ ಕಾರಣಭೂತವೆಂದು ಗೊತ್ತು ಗುರಿ ಇಲ್ಲದೆ ನಿನ್ನ ಮೇಲೆ ಅಪಾರ ಹರಿಲೋರಿಸಿದೆ. ಈಗ ನಿಜವಾಗಿ ಮನುಷ್ಯರಿಗಾದ ಸ್ಥಿತಿ ನೋಡಿದರೆ ಆ ನಂದುಂಡನ ಹೊರತು ಬೇರೆ ಯಾರನ್ನೂ ಕಂಡು ಬರುತ್ತದೆ. ನಿಜ ಮೂರ್ತಿ, ಆ ಪಾಪ ಕೈ ನಮ್ಮ ಬಾಳು ನಿಮ್ಮ ಮೇಲೆ ದೇಶದ ಬಗ್ಗೆ ಕಾರಿದ ನಾಯಿ ತಿಕ್ಕೇಡಾಗುವುದು ನಿಶ್ಚಿತ ಮಾಮ. ಹಾ ಮಾಮ, ಸೆರೆ ಮನೆಗೆ ಸರಿಯಾದ ನಿನಗೆ ಮನುಷ್ಯ ಮಾಮನಲ್ಲಿರುವುದು ತಮಗೆ ಗೊತ್ತಾಯಿತು. ಸೆರೆಮನೆಯಿಂದ ಬಿಡುಗಡೆಯಾಗಿ ಬರುವಾಗ ದಾರಿಯಲ್ಲಿ ನಮ್ಮ 3 ಗ್ಯಾರಂಟಿ ಡಾಕ್ಟರು ಭೇಟಿಯಾಗಿದ್ರು. ಅವರನ್ನು ವಿಚಾರಿಸಿದೆ. ನನ್ನ ತಮ್ಮನಿಗಾದ ವಿಷಯ ಹೇಳಿದ. ಹಾಗೂ ನೀನೇ ಕರೆದುಕೊಂಡು ನೊಂದ ಬಂದ ವಿಷಯ ಹೇಳಿದ. ಆಗ ಕೊನೆಗೆ ಅಲ್ಲೆಲ್ಲಿ ಕೇಳುತ್ತಾ ಒಂದು ಆಸ್ಪತ್ರೆಗೆ ಬಂದು ನಿಮ್ಮೆಲ್ಲರನ್ನು ನೋಡಿ ಆನಂದ ಭರಿತನಾದೆ. ಮಂಜುಳ, ಬಾರೇ ಇಲ್ಲಿ ನೋಡು, ಈ ಮೂರ್ತಿ ಯಾರು?
ನನ್ನ ಅತ್ತಿಗೆ ಗಂಡ ಮನೋಹರನ ಅಲ್ವೇ? ಅಂತೂ ನನ್ನ ಪಡೆದಿದ್ದೀವಲ್ಲಮ್ಮ, ಸಂತೋಷ. ಹಾ ಮೂರ್ತಿ, ನನ್ನ ತಮ್ಮನಿಗೆ ಕಣ್ಣು ಬಂದಿರುವೆ. ತಡೆ ಮಾವ, ನೋಡುವರಂತೆ. ಮೂರ್ತಿ, ಮಂಜುಳ, ಕತ್ತಲಲ್ಲಿ ಸಾಗುತ್ತಿದ್ದ ನನ್ನ ಮುಂಬಾಳಿಗೆ ಬೆಳಕು ಕೊಟ್ಟ ತಮ್ಮ ಋಣ ಎಂದಿಗೂ ಮರೆಯಲಾರೆ. ನನ್ನ ತಮ್ಮನಿಗೆ ಕಣ್ಣು ಬಂದವು, ತನುಮನು ತಣಿದವು. ನನಗೀಗೆಲ್ಲಿಲ್ಲದ ಸಂತೋಷವೇ ಸಂತೋಷ. ಮೂರ್ತಿ, ನನಗೀಗೆಲ್ಲಿಲ್ಲದ ಸಂತೋಷವೇ ಸಂತೋಷ. ನನಗೀಗೆಲ್ಲಿಲ್ಲದ ಸಂತೋಷವೇ ಸಂತೋಷ. ನನ್ನ ತಮ್ಮನಿಗೆ ಕಣ್ಣು ಬಂದವು, ನನಗೀಗೆಲ್ಲಿಲ್ಲದ ಸಂತೋಷ. ಅಂದು ನನ್ನ ಅಣ್ಣನ ಜೈಲಿಗೆ ಕಳಿಸಿ ಮುಟ್ಟುಗಡೆ ಮಾಡಿದೆ ಅಲ್ಲವೇ? ನೋಡ್ತೀನು ಮಗನೇ, ಇನ್ನು ನಿನಗೆ ಉಳಿಗಾಲ ಇಲ್ಲಲೇ ಹೇಳಿ. ಹೊರ ಸಿಡಿಲು ಬಂದೆರಗಿದ್ರು ಬಿಡುವ ಮಗ ನಾನಲ್ಲ. ಅಂತ ರೀತಿ ಬೇರೆ ಅರ್ಥವ ನಿನ್ನ ಸ್ವಚ್ಛಿಗೆ ತಕ್ಕ ಸಾವಲಾಕಿ ಎತ್ತಿ ಮುರಿವೆ ನಿನ್ನ ದಿಟ್ಟತನವನ್ನು. ಕರಳಿದು ಹೊರಬಂದ ಬಿಸಿ ರಕ್ತವ ತಂದು ನನ್ನ ಮಸ್ತಕದ ಮೇಲೆ ಸವರಿದಿದ್ದರೆ ನನ್ನ ಹೆಸರು ಮನೋಜನೆ ಅಲ್ಲ. ಬಂದು ಭಗಿನಿಯರೇ ಮತ್ತು ಅಕ್ಕ ತಂಗಿಯರೇ, ಅತ್ತಿಗೆ ನಾದಿನಿಯರೇ, ನಾ ಧರಿಸಿದಂತ ವೇಷ ಈಗ ಹೇಗೆ ಕಾಣಿಸುತ್ತೆ? ಸುತ್ತ ಗಂಡಸ್ತರ ಹೋಗಿ ಹೆಂಗಸ್ತರ ಕಾಣಿಸಲ್ಲ. ಈ ವೇಷ ಧರಿಸಿ ಭೀಮ ಕೀಚಕನ ಮೋಸಗೊಳಿಸಿದ, ರಾವಣ ಸೀತೆಯನ್ನು ಮೋಸಗೊಳಿಸಿದ, ಮತ್ತು ಅರ್ಜುನ ಬೃಹನ್ನಳೆಯಾಗಿ ಕೌರವರನ್ನು ಮೋಸಗೊಳಿಸಿದ. ನಾವೀಗ ಈ ಸೂಸುದ ಬಾಯಿ ಮೋಸ ಮಾಡಕ್ಕ ಈ ಸೀರೆ ಉಟ್ಕೊಂಡು ನಿಂತ ಇದ್ದೀವಿ. ಎಲೆ ಸೋಗಲಾಡಿ ಸುಬ್ಬಿ, ನಾನೊಂದು ಹಾರಾಡ ಗುಬ್ಬಿ ಅಂತ ತಿಳ್ಕೊಂಡು ನಟನೆ ಪ್ರೇಮ ತೋರಿಸಿ ನನ್ನ ತಕ್ಕಿರ ಬೆಳ್ಳಿ ಬಂಗಾರ ರೊಕ್ಕ ಎಲ್ಲ ಹೊಡ್ಕಂದ ಹಂಗ ಹೊಂಟಲ್ಲ ಮಗಳೇ. ಬಾ ಗಡ್ಡಿಗೆರ ಬಾ, ಇಲ್ಲ ಸಣ್ಣ ರಸ್ಕುಂದ್ರಗೆರ ಬಾ, ನಿನ್ನ ಒತ್ಕೊಂಡ ಒತ್ತು ಬಿಡಗಲ್ಲ ಮಗಳೇ. ದಡ್ಡಿ ಕುಂಡ್ರಕ್ಕಂತ ಹೇಳಿ ಸಂಡಸ್ ಕುಂಡ್ರಕ್ ಬಂದಿಯೋ ಅಥವಾ ನಾ ಹೇಳದಂತ ಹೇಳಿ ಓಡಿ ಬಂದ್ ದಾರಿ ಕಟ್ಟಕಂತ ಜಲ್ದಿ ಬೋಲ್. ಆ ಬಂದರ್ಕ ಬೇಟ ಗ್ಯಾರಂಟಿ ಬಂದ್ರೆ ನಮ್ದು ಕಾಮ್ ಬುರ ಆಗ್ತೈತೆ. ನೀವ್ ಹೇಳಿ ಸಲುವಾಗಿ ಬಂದೇವ್ರಿ ಸಾವ. ಹೌದಾ? ಹಾವು ಚೂಸಿ ಬೇರೆ ಹಾತ್ ಈ ನಿನ್ನ ಕೈಗಳಿಗೆ ಬಂಗಾರದ ಬಳೆಗಳು ತರುವೆ ಮತ್ತು ರಿಸ್ಟೀನ್ ವಾಸು ತಂದಿರುವೆ. ಖರೇ ಅಲ್ಲ, ಇವಳ ಕೈಯಲ್ಲಿ ಬಳೆನೇ ಇಲ್ಲ. ನಮ್ಮ ಹಾಕಿ ಕುಲ್ಲ ಹೋಗ್ಲಿ ಬಿಡು. ಸುಸದ್ ಬಾಯಿ, ಇವತ್ತಿನ ಜಮಾನ್ದಾಗ ಹುಡುಗಿಯರು ಬಾಬಿ ಕಟ್ ಫ್ಯಾಷನ್ ಮಾಡ್ತಾರೆ. ಈ ನಿನ್ನ ತೆಲಿಗೆ ಗಮಗಮಿಸಿರುವ ಎಳೆ ಮೈಸೂರು ಮಲ್ಲಿಗೆ ಹೂ ತಂದಿರುವೆ ಮತ್ತು ಬಾಬಿ ರಿಬ್ಬನ್ ತರುವೆ. ಖರೇ ಅಲ್ಲ, ಇವಳಿಗೆ ತುರ್ಬನೇ ಇಲ್ಲ. ನಮ್ದು ಹೊಡೆದಾರ ಇಲ್ಲ. ಜಾಂಡೆ ಚೋಡ್ ಹೋಗ್ಲಿ ಬಿಡು. ಇವತ್ತಿನ ಜಮಾನ್ದಾಗ ಹುಡುಗಿಯರು ಬಾಬಿ ಕಟ್ ಫ್ಯಾಷನ್ ಮಾಡ್ತಾರೆ.
ಹೋಗ್ಲಿ ಬಿಡು. ಅರೆ ಮೇರೆ ಪ್ಯಾಕ್ ಕಳಿಸಿ ಈ ನಿನ್ನ ಮುಖಕ್ಕೆ ಪಾರನ್ ಪೌಡರ್ ತರುವೆ ಮತ್ತು ತುಟಿಗೆ ನಿನ್ನ ಲಿಪ್ಟಿಕ್ ತಂದಿರುವೆ. ಅರೇ ಅಲ್ಲ, ಎಲ್ಲ ಮುಳ್ಮುಳ್ಳೇ ಅಲ್ಲ, ಆಯ್ತು ಪುಲ್ಲ. ಎಲ್ಲಿ ಬೇಕಲ್ಲಿ ಕೈ ಹಾಕಿರಿ ಇನ್ನೇನ. ಏಯ್, ಓ ನನ್ನ ರಾಜ ರವಿ ತೇಜ, ಮಾಡುವೆ ಈಗ ನಿನಗೆ ಬಜಪ. ಬಾ ನನ್ನ ಪಾತಿಜ. ಅದು ಹೋಗಲು ಬಿಡ್ರೆ ಈಗ ನಾನು ಈಗ ಡೆಸ್ಟಿನಾಗ ಹೆಂಗ್ ಕಾಣಿಸ್ತೀನಿ? ಶುದ್ಧ ಎರಡನ್ ಸಿದ್ದಂ ಕಣ್ಣಂಗ್ ಕಾಣ್ತದೆ. ಗೊತ್ತಿದ್ದು ಹೋಗ್ತೇನಂತ ಯಾರು ಹೇಳಿಲ್ಲ ಅಂತ ಮಾಡಿದ್ದ ನಾನು. ಇರ್ಲಿ, ನನ್ನ ಎದುರಿಗೆ ನಿನ್ನ ನಡಿಗೆಯನ್ನು ಮೊದಲು ನೀವು ತೋರಿಸ್ರಿ, ನಿಮ್ಮನ್ನ ನೋಡಿ ನಾನು ಕಲ್ತೀನಿ. ನಾನು ಗಂಡಸಾಗಿ ಹೆಂಗಸಿನ ನಡಿಗೆಯನ್ನು ತೋರಿಸ್ತೀನಿ. ಸರಿ ನಿಂತ್ಕೊಂಡು ಏ ರಾಜ, ನಿನಗೆ ನಡೆಯಕ್ ಬರಲ್ಲ, ನಾನು ತೋರಿಸ್ತೀನಿ ನೋಡಿ. ತೋರ್ಸು. ಏ ಪ್ಯಾರಿ, ಅದು ಗದ್ದಕ್ಕ ನಡಿಗೆ ಆಗ್ತೈತಿ. ಏ ಲೇಡಿ ರಾಸ್ಕಲ್, ಇಂಥ ಸೀರೆ ನೋಟು 4 ಜನ ಕೆಲಸವನ್ನು ಮಾಡ್ತಿದ್ದೆ ಮಿಸ್ಟರ್ ಗ್ಯಾರಂಟಿ. ನಾ ಯಾರಂತ ತಿಳ್ಕೊಂಡಿ? ಸಿಐಡಿ ಇನ್ಸ್ಪೆಕ್ಟರ್. ಇಂಥ ಸೀರೆ ನೋಟು 4 ಜನ ಕೆಲಸವನ್ನು ಮಾಡ್ತಿದ್ದೀರಾ? ನಿಮ್ಮಂತ 4 ಜನನ್ನು ಬಂಧಿಸುತ್ತಾಗಿ ನನ್ನನ್ನು ತನಿಖೆ ಇಲಾಖೆಯವರು ನೇಮಿಸಿದ್ದಾರೆ. ಮಿಸ್ಟರ್ ಗ್ಯಾರಂಟಿ, ಇನ್ನಾದರೂ ಮನವರಿಕೆ ಐತೆ? ಆಯ್ತ್ರಿ ಸಾಬ್ರ, ಸಂಪೂರ್ಣ ಆಯ್ತ್ರಿ. ಕೋಲದ್ರೆ ಈ 4 ಜನರಿಗೆ ಬೇಡ ಹಾಕರಿ. ಸರ್, ಗ್ಯಾರಂಟಿ ಅಲ್ಲಿ ಪಟಕಲ್ ಬಿಡದ ಗೊತ್ತಿವೆ ನಡಿ. ಯಾರಿಗೆ ಯಾರು ಬಲ್ಲವರ. ಯವ್ವ, ಅಂತೂ ಮನೆಗೆ ನಿಂತು ನೋಡಿದ್ರು ಒಂದ್ ರೀತಿ ಒಳ್ಳೇದೇ ಆತ ನೋಡ್ರಿ. ಅಲ್ಲ, ಹೆಂಗಸರು ಸೀರೆ ಹುಡ್ಕೊಂಡು ತೆಕ್ಕಿ ಬಿಡ್ಕೊಳಂಗ ಹೆಂಗಸರು ಅಂತೀನಿ. ಇದನ್ನು ಬರೋಬರ್ನ ಅಲ್ಲ. ರಸ್ತದ ಮೇಲೆ ಕತ್ತಿ ಪ್ರೀತಿ ಮಾಡೋದು ನೋಡಿವಿ, ನಾಯಿ ಪ್ರೀತಿ ಮಾಡೋದು ನೋಡಿವಿ, ಆದ್ರೆ ಮನುಷ್ಯ ತೆಕ್ಕಿ ಮಾಡೋ ಪ್ರೀತಿ ಮಾಡೋ ಇದ ಮೊದಲ ಸಲ ನೋಡಿದ್ರಿ. ತಗೊಂಡು ನಾವೇ ಮಾಡಮ್ಮ, ಮೊದಲ ಮನೆಗೆ ಹೋದ್ರ ಮಂಜುಳ. ಅಂತೂ ಇಲ್ಲಿಗೆ ನಮ್ಮ ಎಲ್ಲ ಕಾರ್ಯಗಳು ಕೈಗೂಡದಂತಾಯ್ತು ಅಂದಾಗ ಆದಷ್ಟು ಬೇಗ ನಮ್ಮಿಬ್ಬರ ಮದುವೆಯಾಗಿ ನಾವಿಬ್ಬರು ಸುಖ ಜೀವನ ಸಾಗಿಸಬೇಕು. ಮದುವೆ ಯಾರ ಮದುವೆ? ನಮ್ಮಿಬ್ಬರ ಮದುವೆ ಬಹು ವಿಜೃಂಭಣೆಯಿಂದ ಆಗ್ಬೇಕು, ಅದೇ ನನ್ನ ಆಸೆ. ಎಲೆ ಮಂಕು ಬುದ್ಧಿಯ ಬೆಂಕಲಲ್ಲೇ ಮದುವೆಯ ಮಂಗಲ ದಿನ ಒಂದು ಬಯಸುವೆಯಾ? ಅಲ್ಲ ಅಲ್ಲ, ಮರಣದ ದಿನ. ರೋಡಿನ ರಾತ್ರಿಯ ರಾಣಿಯಾದ ನೀನು ಬೀದಿಯ ಬಸವಿಗೆ ಮೊದಲಿಗೆ ತಾಳು ಕಟ್ಟಲು ನನಗೇನು ಮಂಕು ಕೌದಿಲ್ಲ. ಒಬ್ಬವನ ಜೊತೆಯಲ್ಲಿದ್ದ ಹಬ್ಬ ಮಾಡದೆ ಕಂಡ ಮೆಂಡರ ಗೂಡಿಕೊಂಡು ಬಣ್ಣ ಬಾಳು ಸಾಗಿಸುವ ಅಣ್ಣ ನಾಯಿಯೇ, ಈಗ ಅರಿವಾಯಿತು ಈ ಚಾಣಕ್ಯ ಎಂಥವನನ್ನುವುದು. ನಂಜುಂಡ, ಏನಿದು? ನೀವು ನನ್ನ ಜೊತೆ ಹುಡುಗಾಟ ಮಾಡ್ತಾ ಇದ್ದೀರಾ? ಹುಡುಗಾಟವಿದಲ್ಲ, ಎಲೇ ಬಣ್ಣ ಸೂಳೆ. ದಿಟ್ಟವಾದ ನುಡಿಯನ್ನು ಹೇಳುವೆ ಪಕ್ಷಿ, ಕೇಳು. ಅಗ್ನಿ ಸಾಕ್ಷಿಯಾದ ಗಂಡನನ್ನು ಕೊಂದು ಬಾಲ್ಯದಿಂದಲೇ ಗಂಡ ಸತ್ತನೆಂದು ನೆಪ ಹೇಳಿ ಕಂಡ ಮಿಂಡರ ಗೂಡಿಕೊಂಡು ಅವನ ಕಣ್ಣು ಕಳೆದು ಹೊರ ಹಾಕಿದ ನಾರಿ, ನೀನು ಎಡದ ದಾರಿ ಎಂಥದೆಂಬುದು ನನಗೆ ಗೊತ್ತಿಲ್ಲವೇನ? ನನಗಿಂತ ಸುಂದರವಾದ ತರುಣರು ನಿನಗೆ ದೊರೆತಾಗ ಮನಜನಿಗೆ ಕೊಟ್ಟ ಕಾಣಿಕೆಯನ್ನು ನನಗೆ ಕೊಡಲಾರೆ ಎಂಬುದು ನಾನು ಅರಿತಿಲ್ಲವೇನು? ಇಲ್ಲ ನಂಜುಂಡ, ನೋಡಿ,
ನಿಮ್ಮ ಹೊರತು ನಾನು ಬೇರೆ ಯಾರನ್ನು ಪ್ರೀತಿಸಿಲ್ಲ ಅಂದಾಗ ದಯವಿಟ್ಟು ನನ್ನ ಮೇಲೆ ಏಕೆ ಇಂಥ ಮಾತುಗಳು? ಗೀತಾ, ನನ್ನ ಮೇಲಿರುವ ಆಸೆ ಎಂಬುವುದು ಬೇರು ಸಹಿತ ಕಿತ್ತೆ ಹಾಕಿ ಬಿಡು. ಮೊದಲು ಮನೆಯಿಂದ ಹೊರ ಬೀಳುವೆಯೋ ಅಥವಾ ಯಮಲೋಕಕ್ಕೆ ಕಳಿಸಬೇಕಾದ? ಇಲ್ಲಿವರೆಗೆ ಸವಿಯಾದ ಮಾತುಗಳನ್ನಾಡಿ ಈ ನನ್ನ ಮನಸ್ಸನ್ನ ಸೂರೆಗೈದು ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿಸಿದ್ಯಾ. ಅದು ಸಾಲದು ಅಂತ ನೀನೇ ಸರ್ವಸ್ವ ಅಂತ ನಂಬಿ ಈ ಮನೋಜನ ಸಂಪತ್ತನ್ನ ತಂದು ನಾನಿನ ಕೈಗೆ ಕೊಟ್ಟೆ. ಏನೇ ಕೈಯಾಳೆ, ನೀನು ತಂದ ಕೊಟ್ಟ ಸಂಪತ್ತು ಹೇತಕ್ಕಾಗಿ ಗೊತ್ತೇ? ನಿನ್ನ ಕಾಮದಾಹವನ್ನು ನೀಗಿಸಿಕೊಳ್ಳುವುದಕ್ಕಾಗಿ. ಗೀತಾ, ಮನೆಯ ದೀಪವೆಂದು ಮುದ್ದು ಕೊಟ್ಟರೆ ಅದು ಸುಡದೆ ಬಿಡಲಾರದು ನಿನ್ನನ್ನ. ಎಲ್ಲ ಪಾಪಿ, ಇಲ್ಲಿವರೆಗೂ ನನ್ನ ಕೈಯಿಂದ ಮಾಡಬಾರದ ಹೇಸಿ ಕಾರ್ಯಗಳನ್ನ ಮಾಡಿಸಿ ಈ ನನ್ನ ಶೀಲವನ್ನ ಸುಟ್ಟು ಹಾಕಿ ಈಗ ನನ್ನನ್ನೇ ಪಾತಾಳಕ್ಕೆ ತುಳಿಬೇಕು ಅಂತ ಹೊರಟಿರುವೆಯಾ? ದಾರಿ ತಪ್ಪಿ ಬಂದ ನಿನ್ನ ಮೇಲೆ ನಾ ಬೀಸಿದ ಜಾಲ ಸುಟ್ಟಿತು ನಿನ್ನ ಸೇಲ. ಅರ್ಥ ಅರಿವಾಯಿತೆ ಗೀತಾ. ಗೀತಾ, ಹಣ್ಣಿನ ಬಣ್ಣ ಇರುವ ತನಕ ಹಣ್ಣನ್ನು ಕೈಯಲ್ಲಿ ಹಿಡಿತಾರೆ. ನಂತರ ಹಣ್ಣನ್ನು ತಿಂದ ತಪ್ಪಿಗೆ ಚಿಪ್ಪಿಯನ್ನು ತಿನ್ನುವ ಇದು ಯಾವನೇ? ಹಾಗಾದ್ರೆ ನಿನ್ನ ಕೊನೆ ನಿರ್ಧಾರವೇನು? ಮನೆಯಿಂದ ಹೊರ ಹಾಕುವುದೇ ನನ್ನ ನಿರ್ಧಾರ. ತಾಯಿ ಗಂಡ, ಕೊನೆಗೂ ನಿನ್ನ ಹೇಸಿ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲೋ. ಧಿಕ್ಕಾರವಿರಲಿ ನಿನ್ನ ನಾಯಿ ಜನ್ಮಕ್ಕೆ, ಧಿಕ್ಕಾರವಿರಲಿ ಈ ನಿನ್ನ ಗಂಡ ಸುತನಕ್ಕೆ. ಅಷ್ಟೇ ಇಲ್ಲ, ಒಂದು ಹೆಣ್ಣಿನ ಬಾಳನ್ನ ಸರ್ವನಾಶ ಮಾಡಿದೆಯಲ್ಲ, ನಿನ್ನ ವಂಶ ನಿರ್ವಂಶವಾಗಿ ಹೋಗುವುದು. ಹೋಗ್ತೀನಿ, ಈಗಲೇ ಮನೆ ಬಿಟ್ಟು ಹೊಟ್ಟು ಹೋಗ್ತೀನಿ. ಆದ್ರೆ ನನ್ನ ಶಾಪನಿಗೆ ತಟ್ಟದೆ ಬಿಡೋದಿಲ್ಲ. ಮತ್ತೆಲ್ಲಿಗೆ ಹೋಗಿವಿ? ನಿನ್ನ ಆಗ ಬಿಟ್ಟರೆ ಗುಟ್ಟಿನ ವಿಷಯವೆಲ್ಲ ರೊಟ್ಟಾಗಬಹುದಾ? ಗಂಡನೆಲ್ಲ ಕೈಯಾಳಿ ಹಟ್ಟವ ಮಿಂಡನ ಹುಡುಕಲು ಹೊರಟಿರುವೆ. ನಿಲ್ಲು, ನೀನೀಗ ಹಸಿದ ವ್ಯಾಕರಣ ಬಾಯಿಗೆ ಸಿಕ್ಕು ಬಿದ್ದ ಒಪ್ಪಿದ ಬೇಟೆ. ಅಯ್ಯೋ ದೇವ್ರೆ, ಇದೇನಾಯ್ತು? ಮುಂದೆ ಹಾವು ಹಿಂದೆ ಭಾವಿ ಅನ್ನೋ ರೀತಿ ಈ ನನ್ನ ಪರಿಸ್ಥಿತಿ ಆಯ್ತಲ್ಲ. ನನಗ ಏನ್ ಮಾಡ್ಲಿ? ಗೀತೆ, ಗೆದ್ದಲುಗಳು ತಮ್ಮ ಬದುಕಿಗಾಗಿ ಗೂಡು ಕಟ್ಟಿದಾಗ ಅದರಲ್ಲಿ ವಿಷ ಸರ್ಪ ಸೇರಿ ಅವುಗಳನ್ನೇ ಒಳಿಸಂತೆ. ಇದು ನನ್ನ ಅಣ್ಣ ಕಟ್ಟಿದ ಮನೆ. ನೀನು ಬಂದು ನನ್ನ ಅಣ್ಣನೇ ಮನೆಯಿಂದ ಹೊರ ಹಾಕಿಸಿ ನನ್ನ ಕಣ್ಣುಗಳನ್ನು ಕಳೆದು ಕಾಡಿಗೆ ದೂಡಿದ ನಾಯಿ ತಡೆ. ಏಡಿ ನಂಜುಂಡ ನರಿಯಂತೆ ಗೃಹದೊಳಗೆ ಕುಳಿತಿರುವೆ. ಹೆಚ್ಚು ಬಾವರೆಗೆ ನನ್ನನ್ನೇ ಚಿತ್ರಗೀಸುಗಿಡು ಮಾಡಿದ ಗಂಡ ಶಂಡನೆ ಇದ್ದರೆ ಗಂಡನೇ ನಿನಗಿದ್ದರೆ, ತಾಯಿಯ ಮನೆ ಹಾಳು ಕುಡಿದ ಮಗ ನಿಜವಾಗಿದ್ದರೆ ನಿನ್ನ ಕೊಪ್ಪಿದ ದೇವನ ಇಬ್ಬಾಗ ಮಾಡಿ ರಕ್ತ ದೋಗಲಾಡದಿದ್ದರೆ ನನ್ನ ಹೆಸರು ಮನೋಜನೇ ಅಲ್ಲ. ನಟ್ಟಿ ನರಿ ಅಟ್ಟಿಟ್ಟು ಸತ್ತಂತೆ ವ್ಯಾಪಕವಾಗಿ ನಿನ್ನ ಗಂಟಕವನ್ನ ಅರಿದುಕೊಳ್ಳಬೇಡ. ಈ ನಿನ್ನ ಬರುವ ಮಾತಿಗೆ ನನ್ನದೊಂದು ಕೂದಲ ಕೂಡ ಆಡಲಾರದು. ಹೊರಟು ಹೋಗಲು ಬಂದಿಲ್ಲ ಅಂದುಂಡ 12 ಗಂಟೆ ತಿಂದು ಮೈ ಬಚ್ಚು ಬೆಳೆಸಿದ ರಣಹದ್ದಿನ ಸತ್ತ ಅಡಗಿಸಿ ಎಲೆ ಹರಿದು ಬಿಸಿ ರಕ್ತವನ್ನು ಆಯ್ದ ನನ್ನ ಅಣ್ಣನ ಪಾದದ ಇಟ್ಟು ಅವನ ಆತ್ಮಕ್ಕೆ ಶಾಂತಿ ನೀಡಲು ಬಂದಿದ್ದೇನೆ. ಏನಂದು? ನಾನು ನೆನೆಯೇ ಅಲ್ಲ ಅಲ್ಲ, ಕೆರಳಿದ ಕೇಸರಿ ಮದವೇರಿದ ಮದ್ದಾನೆ ತಲೆ ಓಳು ಮಾಡಲು ಬಂದ ಸಿಂಧೂರು ಲಕ್ಷ್ಮಣ. ನಿಮ್ಮಂತ ಕಪಟಗಳ ಕಾಟೋಟೋಪಕ್ಕೆ ಗಟ್ಟಿಯಾಗಿ ಚಡಿಮಂತಿನಂತೆ ಸಿಡಿದು ಬಂದಿರುವ ವಿವೇಕವಿಲ್ಲದ ಹವೇಕಿ
ಹಿಂದೆ ಕಣ್ಣು ಕಳೆದುಕೊಂಡಂತೆ ಇನ್ನು ನಿನ್ನ ಮೊಂಡದ ಮೇಲಿರುವ ರುಂಡವನ್ನು ಕಳೆದುಕೊಳ್ಳಬೇಕಾಗುತ್ತಾ? ಮೊದಲು ಹೊರಟು ಹೋಗು. ಹೋಗುತ್ತೇನೆ. ಹಾಗೆ ಅಲ್ಲ, ಬುದ್ಧಿಗೇಡಿಯಾಗಿ ಬಿದ್ದು ಒತ್ತಾಡುತ್ತಿರುವ ಕಚ್ಚೆ ಮೈ ಮೆತ್ತಗ ಮಾಡಿ ಹೋಗುತ್ತೇನೆ. ಅಂದುಕೊಂಡ ಸಾವಿನಂತೆ ಸಮೀಪಿಸಿದೆ. ಕೊನೆಯದಾಗಿ ನೆನೆಸಿಕೋ ನಿನ್ನ ಕುಲದೇವರನ್ನು. ಏ, ನಾಯಿ ಸಹ ಮುಟ್ಟದಂತ ಮಟ್ಟ ಕೆಳದ ಏಸ ಸುಳ್ಳೆ ಬಿಡುವುದರ ಕೈಯನ್ನು. ಅವನನ್ನ ಏನು ಮಾಡ್ಬೇಡ, ಬಿಟ್ಬಿಡ ಅವನನ್ನ. ಹತ್ತುರಿಯಿಂದ ಗದ್ದರಿಸಿ ಕಂಕಣ ಬದ್ಧನಾಗಿ ಶಿರಸಿಳಲು ಸಿದ್ಧನಾದಿಯಾ? ಬುದ್ಧಿಗೇಡಿ! ನೀನೇಕೆ ಇವರೆಲ್ಲ ಡ್ರೆಸ್ ಹಾಕಿಕೊಂಡು ಕರೆದುಕೊಂಡು ಬಂದಿರುವೆಯಾ? ಇಷ್ಟ ಆಳನ್ನು ನುಡಿದರೆ ನಿನ್ನ ತಲೆ ಓಳನ್ನು ತಿಳಿ. ಐ ಆಮ್ CID ಇನ್ಸ್ಪೆಕ್ಟರ್. ಸರಿಯಾಗಿ ಕಣ್ಬಿಟ್ಟು ನೋಡಲಿ ಬದ್ಮಾಶ್ ನನ್ನ ಮಗನೇ. ನಿನ್ನಂತ ಕೊಲೆ ಪಾತಕನ್ನು ಹಿಡಿಯುವಾಗತ್ತಾಗಿ ನನ್ನನ್ನು ತನಿಖೆ ಇಲಾಖೆಗೆ ನೇಮಿಸಿದ್ದಾರೆ. ನನ್ನ ಮನೆಯಲ್ಲಿ ಇದ್ದುಕೊಂಡು ನನ್ನಂತೆ ಅಭಿನಯಿಸಿ ನನ್ನ ಗುಟ್ಟಿನ ವಿಷಯವನ್ನು ತಿಳಿದುಕೊಂಡಿದ್ಯಾ ಬಡಸ? ಕೊನೆಗೂ ಗೂಢಚಾರಿಯ ಕೈಯಿನಿಂದ ಬೇಡಿ ಹಾಕಿ ಜೈಲಿನಲ್ಲಿ ಕೊಳೆಯುವಂತ ಮಾಡಿರುವೆಯಾ ಬಡಸ? ಮಿಸ್ಟರ್ ನಂಜುಂಡ, ನೀನೊಬ್ಬ ಈ ಊರಿಗೆ ಆಗಬ್ಬ ಶ್ರೀಮಂತನೇನೋ ನಿಜ. ಆದರೆ ಕಟ್ಟಿಗೆಗೆ ಹುಳ ಹತ್ತಿದಂತೆ ಈ ಹಳ್ಳಿಗೆ ಹತ್ತಿದ ಹುಳ ನೀನು. ಇದುವರೆಗೂ ಎಲೆಮೆರೆ ಕಾಯಿಯಾಗಿ ಘಟಿಸಿದ ಇತಿಹಾಸದ ಪುಟವನ್ನೇ ಫೋಟೋಗೊಳಿಸಿರುವೆ. ದಿಟವಾಗಿ ಕೇಳು. ಒಂದನೇದಾಗಿ ಮನೋಹರನ ಜೀವ ಜ್ಯೋತಿ ನಂದಿಸಿ ಆ ತೋಟದ ಮನೆ ಒಳಗಿರುವ ನೀರು ತುಂಬಿದ ಬಿಂದಿಗೆಯಲ್ಲಿ ನೀಶ ಹಾಕಿದವನು ನೀನೆ. ಎರಡನೇದಾಗಿ ಮಂಗಳನ್ನು ಕೊಲೆ ಮಾಡಿ ನಾಲಿಗೆಯನ್ನು ಕೈದು ಕೊಲೆ ಮಾಡಿದವನು ನೀನೆ. ಮೂರನೇದಾಗಿ ಮನುಷ್ಯನಿಗೆ ಕುಡಿಸಿ ತಲೆ ಕೆಡಿಸಿ ನೀನು ಮುಖವಾಡ ಹಾಕಿಕೊಂಡು ಹೋಗಿ ಚಂದ್ರಣ್ಣನ ಗುಂಡಿಟ್ಟು ಕೊಂದವನು ನೀನೆ. ಕೊಲೆ ಆದ ಚಂದ್ರಣ್ಣನ ಆರೋಪವನ್ನು ಮನೋಹರನ ಮೇಲೆ ಹಾಕಿ ಅವನ ಸೆರೆಮನೆಗೆ ಕಳಿಸಿದವನು ನೀನೆ. ನಾಲ್ಕನೇದಾಗಿ ಗೀತಳನ್ನು ಕೊಲೆ ಮಾಡಿ ಓಡಿ ಹೊಂಟ ಬಂಟ ನೀನು. ಇಷ್ಟೆಲ್ಲ ಪಾಪದ ರಾಶಿಯನ್ನು ಫೋನಿನಲ್ಲಿ ಸೆರೆ ಹಿಡಿದಿರುವೆ. ಗಿಟವಾಗಿ ನೋಡು. ನಿಜ, ನಾ ಮಾಡಿದ ಪಾಪವೆಲ್ಲ ಪರ್ವತಕ್ಕಿಂತಲೂ ಹೆಚ್ಚಾಗಿದೆ. ಈ ಮನುಜ ಈ ಕಪಟ ನಾಟಕವಾಡಿದ ತೋರ ನಂಜುಂಡನನ್ನು ಕ್ಷಮಿಸಿಬಿಡು. ನಾನು ದೇವರಂತಿರುವ ಈ ಮಣ್ಣನಿಗೆ ಕುಲಾಲ ಬೆಗೆದು ಕೇಳು ಬಗೆದ ನಾನು ಮಹಾಪಾಪಿ. ಹಲವು ಜೀವಗಳನ್ನು ಜೀವಾಮೃತಗೊಳಿಸಿದ ಈ ಚಾಂಡನಿಗೆ ಈಗ ಬುದ್ಧಿ ಉದಯವಾಯಿತೆ. ಮನುಜ, ಕತ್ತಲಾದ ಮೇಲೆ ಬೆಳಕು ಬರುವುದು ಸಹಜ. ಅದರಂತೆ ಅಜ್ಞಾನಿಗೆ ಕೇಡಾದ ಮೇಲೆ ಜ್ಞಾನ ಬರುವುದು ಸಹಜ. ಮುರಳಿ, ಅಂದು ನಿನ್ನಿಂದ ಬರೆಸಿಕೊಂಡ ಆಸ್ತಿಯನ್ನೆಲ್ಲ ಇಂದು ನಿನ್ನ ಹೆಸರಲ್ಲಿ ಬಿಟ್ಟುಕೊಟ್ಟು ಹೋಗುತ್ತೇನೆ. ತೆಗೆದುಕೋ. ಪೊಲೀಸರೇ, ಈ ಕಪಟಗಾರನಿಗೆ ಬೇಡಿ ಹಾಕರಿ. ಹೇಳ್ಕೊಂಡಿ ಎಡಪ್ಪ ನಂಜುಂಡ ಸಾವುಕಾರ ಈಸ್ತಿನ ಎಲ್ಲ ತಿಂದು ಇದಾಗಿಬಿಟ್ಟಿದೆ. ಈಗ ದೋಸ್ತು ನೋಡಿ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಕೇಡು ಬಗೆಯುವ ರೌಡಿಗಳನ್ನು ಬಂಧಿಸಿ ಜೀವಾವಧಿ ಶಿಕ್ಷೆ ಕೊಡಬೇಕೆಂಬುದೇ ನನ್ನ ವಿನಂತಿ. ಆಗಲಿ ಮನುಜ, ತಮ್ಮ ಆಲೋಚನೆದಂತೆ ಆಗಲಿ. ಹೋಗ ನಡಿ. ಖುಷಿ ಹೆಂಗಾತು ನಮ್ಮ ಮದುವೆ? ನಡಿಯಂಗ ಮತ್ತೆ ಕಡ ಹನುಮನಿಗೆ ಹೋಗೋಣ. ಹೋಗೋಣ. ಅಯ್ಯೇ ಅಟ್ಟಾಡಿ ಗಂಡಗ ಏಕವಚನದಾಗ ಮಾತಾಡಬಾರ್ದು. ನಾಚಿಗೆ ಬಂದ್ರೆ ಒಂದು ಕೆಲಸ ಮಾಡು. ನಾಚಿಗೆ ಅನ್ನೋದು ಬಿಟ್ಟು ಹೋಗುವವರೆಗೆ ಸದಾ ಶಿವ ಅಂತ ಕರಿ. ಹಿಂಗೆಲ್ಲ ಕರೆದ್ರೆ ಮುಂದಿದ್ದವರು ತುಂಬಿಟ್ಟ ಬಂದಿಟ್ಟ ಯಾರಿಗೆ ಹಂಗನ್ಸೋಬಾರ್ದಂದ್ರ ರೀಕಾರ ಹಚ್ಚಿ ಶೀಕಾರದಿಂದ ಮಾತಾಡು. ಹೌದಾ ರೀ? ಇರಿ ಇವ್ರೆ ಬರ್ರಿ ಸಿನಿಮಾಕ್ಕೆ ಹೋಗೋಣ. ನನ್ನ ಒಂದು ರೇಷ್ಮೆ ಸೀರೆ ಕೊಡಿಸ್ರಿ. ಹಿಂಗೆ ಕರಿ 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 ನಿನಗೆ ಹೆಂಗ ಅನುಕೂಲ ಆಗುತ್ತ ಹಂಗ ಕರಿ. ರೀ ಇವ್ರೆ
ಹಸಿ ಮೈಯಾಗ ಭಾಳ ಅಂತ ನಿಂದ್ರಬಾರ್ದು. ಬರ್ರಿ ಸುಶಿ ಸ್ವಲ್ಪ ತಡಿ ಹೋಗಂತಿ. ಈಗಾಲೇ ನೀನು ನನ್ನ ಕಣ್ಣಾಗ ಆಕಾರದಾಗ ಕಾಣಿಸಕತ್ತಿದಿ. ನನ್ನ ಕಣ ಯಾಕೆ ಕಾಣತಿ ಗೊತ್ತೇನ? ಸ್ವಲ್ಪ ದಪ್ಪನ ಕಾಣಾಗತ್ತಿ. ಅನ್ನ ಹಾಲು ಉಣ್ಣು ಉಣ್ಣು ಮುಂದಿನ ಹೊಟ್ಟಿ ಆನಂದ ಬಂದೈತಿ. ಛೇ ಹಾಗೆಲ್ಲ ಮಾತಾಡ್ಬಿಡಲಿ. ಈಗ ನೀನು ನನಗ ನಮೂನಿ ಕಾಣಿಸಕತ್ತಿ ನೋಡು. ಮದ್ವೆ ಆದ್ರಂಗೆ ಕಾಣಕತ್ತೀನಿ. ಮದುವೆ ಅಂತ ಆಯ್ತು ಬಿಡು. ಬೇಗ ನೀನು 1 ತಿಂಗಳದಾಗ ಒಂದು ಗಂಡು ಮಗು ಹಡ್ದು ಬಿಡು. ಯಾಕೆ ಯಾರು ಬೇಡನ? 1 ತಿಂಗಳದಾಗ ಒಂದೊಂದು ಬೇಡ ಮಾಳೆ. 1 ತಿಂಗಳ ಅಂದ್ರೆ ಭಾಳ ಆತ. 15 ದಿವಸದಾಗ ಒಂದ್ 2 ಹಡದು ಕೊಡ್ತೀನಿ. ನಾವೇನಿ 8 ದಿನಕ್ಕೊಂದು ಅಡೆಗೆ ಸಜ್ಜು ಒಡಿ ಹೋಗ್ಲಿ. ಇದ ಉರುಪಿನಾಗ ನೀ ಸಜ್ಜಲ್ಲಪ್ಪ, ನಿನ್ನ ನಾನ ಸಜ್ಜು ಮಾಡ್ಬೇಕು. ಉರುಪಿನಾಗ ಹೊಸ ಕ್ಯಾಲೆಂಡರ್ ತೆಗೆದ್ರಾತು. ತುದಿಯ ಬೀಸ ನಿವಳ ನೈಸ ನಾಡೋದು ಚೆಲುವಿನ ಚಂಚಲ ಗೋಲಯ ಚರಣ ಮಂಜುಳಾ, ಬನ್ನಿ ಮನೆ, ಸಮಯಕ್ಕೆ ಸರಿಯಾಗಿ ಬಂದಿ. ಹೋಗ್ಲಿ, ನೀವು ಹೋದ ಕಾರ್ಯ ಕೈಗೂಡಿಸಿಕೊಂಡೇ ಬಂದಿರುವ ಮೂರ್ತಿ. ಆ ನೀತ ನಂಜುಂಡನಿಗೆ ಆ ದೇವರೇ ಕೈಗಳಿಗೆ ಬೇಳೆ ತೋಡಿಸಿ ಜಲಿಗೆ ಕಳಿಸಿದ. ಹೇಗಿದೆ ದೈವ ಬಲ. ಬಾರದು ಬಪ್ಪದು ತಪ್ಪದು. ಹಾ ಮನುಜ, ಹಗಲಿ ಹೋದ ಎಂದು ಹೊಂದಾದಕ್ಕೆ ಆನಂದವಾಗಿದೆ. ಅಲ್ಲದೆ ನಿಮ್ಮ ಅಣ್ಣನ ಶವ ಸಂಸ್ಕಾರಗಳು ಮುಗಿಸಿಕೊಂಡು ಬಂದಿರುವೆ. ಈಗ ಮಂಜುಳಾ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರೋಳು. ಕಾರಣ ತೊಟ್ಟಲ್ಲ ಇಟ್ಕೊಂಡಿದ್ದೇವೆ. ಸಂತೋಷ. ತಂಗಿ ಮಂಜುಳಾ, ನೀನೆತ್ತ ಕಂದಿನ ಕೊಚ್ಚನ್ನು ಕೊಡ ಮಗು. ಮಂಜುಳಾ, ಪೌರ್ಣಿ ಚಂದ್ರನಂತೆ ಲಕಲಕಿಸುತ್ತಿರಬೇಕು ಮಗುವಿಗೆ ನಾಮಕರಣ. ಸೋದರ ಮಾವನಾದ ನೀನೇ ಹೆಸರಿಡ್ಬೇಕಲ್ಲ. ತಂಗಿ, ಅಂದು ಸಪ್ತತಿಯ ಸವಿ ನೆನಪಿಗಾಗಿ ಮಂಗಲ ಅಂತ ಕರೆಯೋಣವೇ? ಆಯ್ತಲ್ಲ, ಬರೀ ಮಂಗಲ ಅಷ್ಟೇ ಇಲ್ಲ, ಮರು ಮಂಗಲ ಅಂತ ಕರೆಯೋಣ. ಆಯ್ತು. ಮತ್ತೆ ನಿನ್ನ ಅಭಿಪ್ರಾಯವೇನಿದೆ? ಅಣ್ಣ ತಂಗಿಯರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಮಗುವಿಗೆ ನಾಮಕರಣ ಇಡುವ ಮೂಲಕ ಶ್ರೀ ಮರಿಬಸವಲಿಂಗೇಶ್ವರಿಗೆ ಮಂಗಲ ಪಾಡುವ.